ಇನ್ನು ರಾಜ್ಯದಲ್ಲಿ ಮುಂಗಾರು ಕೈ ಕೊಟ್ಟಿರೋದ್ರಿಂದ ಅನ್ನದಾತರು ಕಂಗಾಲಾಗಿದ್ದಾರೆ. ಮಳೆಯ ಅಭಾವ ಇದೆ ರಾಜ್ಯದಲ್ಲಿ. ಯಾದಗಿರಿಯಲ್ಲಿ ಮಳೆಗಾಗಿ ದೇವರ ಮೊರೆ ಹೋಗಿದ್ದಾರೆ ರೈತರು. ಮಳೆಗಾಗಿ ರೈತರು ಶಿವನ ಹೆಸರಲ್ಲಿ ಸಪ್ತ ಭಜನೆಗೆ ಮುಂದಾಗಿದ್ದಾರೆ. ಯಾದಗಿರಿಯ ಹೆಡಗಿಮರ್ದ ಗ್ರಾಮದ ರೈತರು ಈ ರೀತಿ ಭಜನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಗ್ರಾಮದ ಶಾಂತ ಶಿವಯೋಗಿ ಮಠದಲ್ಲಿ ನಿರಂತರವಾಗಿ ಭಜನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. 7 ಜನರ ತಂಡದಿಂದ ಪಾಳಿ ಪ್ರಕಾರ ನಿರಂತರವಾಗಿ ಭಜನೆ ನಡೀತಾ ಇದೆ. ಭಜನೆ ನಿಲ್ಲಿಸೋ ಹಾಗಿಲ್ಲ, ಪಾಳಿ ಪ್ರಕಾರ ಮತ್ತೆ ಭಜನೆ ಮಾಡುವಂಥವ್ರು ಬದಲಾಗ್ತಾರೆ. ಮಳೆಗಾಗಿ ಈ ರೀತಿಯಾಗಿ ಶಿವನ ಮೊರೆ ಹೋಗಿದ್ದಾರೆ. ಮಠದಲ್ಲಿ ನಿರಂತರವಾಗಿ ಭಜನೆ ಮಾಡ್ತಾ ಇರೋದು. ಯಾದಗಿರಿಯಲ್ಲಿ ರೈತರು ಈ ರೀತಿ ಮಳೆ ಬರಲಪ್ಪ ಅಂತ ಹೇಳಿ ದೇವರ ಮೊರೆ ಹೋಗಿರೋದು. ಸಾಕಷ್ಟು ಕಡೆಗಳಲ್ಲಿ ಈಗ ಮಳೆಯ ಕೊರತೆಯಿಂದ ಅನ್ನದಾತರು ಕಂಗಾಲಾಗಿದ್ದಾರೆ. ಹೀಗಾಗಿ ದೇವರ ಮೊರೆ ಹೋಗಿದ್ದಾರೆ. ಈ ಸಂಬಂಧ ನಮ್ಮ ಪ್ರತಿನಿಧಿ ಅನಿಲ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಈಗ ಯಾದಗಿರಿ ತಾಲೂಕಿನ ಯಡಗಿಮದ್ರ ಗ್ರಾಮದಲ್ಲಿದ್ದಾರೆ. ಈ ಗ್ರಾಮದ ರೈತರು ದೇವರ ಮೊರೆ ಹೋಗಿದ್ದಾರೆ, ಶಿವನ ಮೊರೆ ಹೋಗಿದ್ದಾರೆ. ಮಳೆ ಬರಲಿ, ಮಳೆ ಬಂದು ಜಮೀನಿನಲ್ಲಿ ಒಣಗುತ್ತಿರುವಂಥ ಬೆಳೆಗೆ ಜೀವ ಕಳೆ ಬರಲಿ ಅನ್ನುವಂಥ ಕಾರಣಕ್ಕಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಈ ಒಂದು ಗ್ರಾಮದಲ್ಲಿರುವಂಥ ಶಾಂತ ಶಿವಯೋಗಿ ಮಠದಲ್ಲಿ ನಿರಂತರವಾಗಿ 7 ದಿನಗಳ ಕಾಲ ಸಪ್ತ ಭಜನೆ ಮಾಡುವಂಥ ಸಂಕಲ್ಪಕ್ಕೆ ಸತ್ಯಾಗ ಮುಂದಾಗಿರುವಂಥದ್ದು ಇವತ್ತು ಆರಂಭಿಕ ದಿನವಾಗಿದೆ. ಇವತ್ತಿನಿಂದ ನಿರಂತರವಾಗಿ 7 ದಿನಗಳ ಕಾಲ ಸಪ್ತ ಭಜನೆ ಮಾಡ್ತಾರೆ. ಸಪ್ತ ಭಜನೆ ಮಾಡೋ ಮೂಲಕ ಶಿವನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಶಿವನಲ್ಲಿ ಪ್ರಾರ್ಥನೆ ಮಾಡಿ ಏನೋ ಮುನಿಸ್ಕೊಂಡ ವರುಣದೇವ ಅಬ್ಬರಿಸಲಿ, ರೈತರ ಬೆಳೆಗಳಿಗೆ ಮತ್ತೆ ಜೀವ ಕಳೆ ಬರಲಿ. ಯಾಕಂದರೆ ಈಗಾಗಲೇ ರೈತರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹತ್ತಿ, ಹೆಸರು, ತೊಗರಿ ಬೆಳೆಯನ್ನು ಬಿತ್ತನೆ ಮಾಡಿದ್ದಾರೆ. ಏನು ಈಗಾಗಲೇ ಒಂದೊಂದು ಅಡಿಯಷ್ಟು ಬೆಳೆಗಳು ಸಹಿತ ಬೆಳೆದು ನಿಂತಿದ್ದಾವೆ. ಆದರೆ ಮಳೆ ಕೊರತೆಯಿಂದಾಗಿ ಬೆಳೆಗಳು ಒಣಗಿ ಹೋಗ್ತಿದ್ದಾವೆ. ಹೀಗಾಗಿ ಏನು ಒಣಗಿ ಹೋಗುತ್ತಂಥ ಬೆಳೆಗೆ ಜೀವ ಕಳೆ ಬರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಿದ್ದಾರೆ. ನನ್ನ ಜೊತೆ ಮಾತಾಡೋಕ್ಕೆ ರೈತರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀವಿ. ಈ ಸಪ್ತ ಭಜನೆ ಮಾಡ್ತಿದ್ರಲ್ಲಿ ಯಾವ ಉದ್ದೇಶಕ್ಕಾಗಿ ಮಾಡ್ತೀರಿ ಮತ್ತು ಸಪ್ತ ಭಜನೆ ಮಾಡಿದ್ರೆ ಏನಾಗುತ್ತೆ ಅಂತ? ಸುಮಾರು 33 ವರ್ಷಗಳಿಂದ ನಮ್ಮ ಗ್ರಾಮದ ಹಿರಿಯರೆಲ್ಲ ಪೂರ್ವಜರು ಮಾಡಿದ್ರು. ಸಪ್ತ ಭಜನೆಗೆ ಅಂದರೆ 7 ಜನ ಮತ್ತು 7 ದಿನಗಳ ಪರ್ಯಂತರ ಶಿವನ ಧ್ಯಾನ ಮಾಡಿಕೊಂತ 7 ದಿನಗಳು ಮಾಡ್ತಾರೆ. ಅದು ಹಿಂದಕ್ಕೂ ಕೂಡ ಈ ಮಳೆಗಾಲ ಬರಗಾಲ ಆದ ಸಲುವಾಗಿ ಮಳೆ ಬಂದಿದ್ದಿಲ್ಲ. ಹಿಂದೂ ಕೂಡ ಇದೇ ರೀತಿ ನಮ್ಮ ಪೂರ್ವಜರು ಮಾಡಿದ್ರು. ಅವಾಗ ಮಳೆ ಬಂತು, 7 ದಿನ ಒಳಗಾಗಿ ಬಂತು. ನಾವು ಇಂದು ಮಂಗಳವಾರ ಅಮಾವಾಸ್ಯೆ ದಿನ ಚಾಲು ಮಾಡಿದ್ವಿ, ಮುಂದೆ ಸೋಮವಾರ ದಿನ ಮಂಗಳ ಮಾಡ್ತೀವಿ. ಅಷ್ಟರೊಳಗೆ ಮಳೆ ಬರುತ್ತೆ ಅಂತೇಳಿ ನಮ್ಮೆಲ್ಲರ ನಂಬಿಕೆ, ನಮ್ಮ ಗ್ರಾಮದವ್ರ ನಂಬಿಕೆ ಆಗಿದೆ. ಮೊದಲು ಕೂಡ ಮಾಡಿದ್ವಿ, ಮುಂದೂ ಕೂಡ ಮಾಡ್ಕೊಂತ ಹೊಂಟಿದ್ವಿ. ಸಪ್ತ ಭಜನೆ ಮಾಡೋದ್ರಿಂದ ಮಳೆ ಬರುತ್ತೆ ಅಂತ ವಿಶ್ವಾಸ ಇದೆ. ಹಿಂದೆ ಬಂದಿತ್ತು, ಈಗಲೂ ಬರುತ್ತೆ ಅಂತೇಳಿ. ಯಾಕಂದ್ರೆ ಬೆಳೆಗೆ ಒಂದು ಜೀವ ಕಳೆ ಬರುತ್ತೆ ಮಳೆ ಬಂದಾಗ. ಬರಗಾಲದಿಂದ ಏನಾಗ್ಯವ ಅಂದ್ರೆ ನಾವೆಲ್ಲರೂ ಹೊಲ ಹತ್ತಿ ಬೀಜ ಊರಿ ಬಿತ್ತಿದ್ದೀವಿ. ಈಗ ಏನಾಗಿದೆ ಅಂತಂದ್ರೆ ಮಳೆ ಇರಲ್ಲ ಸಲ ಇಷ್ಟಿಷ್ಟು ಎತ್ತರ ಆಗಿ ಒಣಗಲಕತ್ತವ. ಮಳೆ ಬರ್ತಂತ ನಮಗೆ ವಿಶ್ವಾಸ ಇದೆ. ಸಪ್ತ ಭಜನೆ ಮಾಡೋದ್ರಿಂದ ನಮಗೆ ಮಳೆ ಬರ್ತದೆ ವಿಶ್ವಾಸ ಇದೆ. ಹಿಂದಕ್ಕೂ ಕೂಡ ಸಪ್ತ ಭಜನೆ ಮಾಡಿದಾಗ ಈಗ 7 ದಿನ ಪರ್ಯಂತರ ಮಾಡೋರೊಳಗೆ ಬರ್ತಂತ ನಮ್ಮ ನಂಬಿಕೆ ಆಗಿದೆ. ಇದು ಈ ಒಂದು ಗ್ರಾಮದ ರೈತರು ಹೇಳುವಂಥ ಮಾತಾಗಿದೆ. ಕ್ಯಾಮ್ರಾಮನ್ ಶಿವಚಂದ್ರ, TV9 ಯಾದಗಿರಿ.